ಪ್ರಿಯ ವೀಕ್ಷಕರೇ, ಜಯ ಸರಸ್ವತಿ ವ್ಲಾಗ್ಗೆ ಸ್ವಾಗತ. ಈ ದಿನ ನಾನು ಇಡ್ಲಿ ಹಿಟ್ಟು ಒಂದು ಬೌಲಷ್ಟು ಮಿಕ್ಕಿತ್ತು. ಇನ್ನೊಂದು ಬೌಲು ನಾನು ರಾತ್ರಿ ನೀರು ದೋಸೆಗೆ ಅಂತ ನೆನೆಸಿದ್ದು ಬೆಳಗ್ಗೆ ರುಬ್ಬಿದೆ. ಸರಿ ಅಂತ ಅದನ್ನೇ ಈರುಳ್ಳಿ ಉತ್ತಪ್ಪ, ವಾಟ್ ಯು ಕಾಲ್ ಇನ್ನು ತಮಿಳ್ನಾಡು ಕೇರಳದಲ್ಲಿ ಉತ್ತಪ್ಪ ಅಂತಾರೆ, ನಾವು ಅದನ್ನು ಈರುಳ್ಳಿ ದೋಸೆ ಅಂತ ಹೇಳ್ತೀವಿ. ಅದಕ್ಕೆಲ್ಲ ಒಗ್ಗರಣೆನೂ ಹಾಕಿದ್ದೀನಿ ಆಯಿತಾ. ಕೆಲವರೆಲ್ಲ ಹಾಕಲ್ಲ, ಆದರೆ ನಾನು ಮಾತ್ರ ಒಗ್ಗರಣೆ ಹಾಕ್ತೀನಿ, ಚೆನ್ನಾಗಿ ಬರುತ್ತೆ ಅಂತ. ಅದಕ್ಕೆ ಕೆಂಪು ಚಟ್ನಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಏನೆಲ್ಲ ಹಾಕಿದ್ದೀನಿ ನೋಡಿ, 1/4 ಚಮಚ ಮೆಂತ್ಯ, ಆಮೇಲೆ ಒಂದು ಬೌಲ್ ತುಂಬ ಟೊಮೊಟೊ, ಇಷ್ಟಿಷ್ಟು ದೊಡ್ಡ ಟೊಮೊಟೊ ಹಾಕಿದ್ದೀನಿ 2, ಅದು ಒಂದು ಬೌಲ್ ತುಂಬ ಆಯಿತು. ಒಂದು 6-7 ಬ್ಯಾಡಗಿ ಮೆಣಸಿನ್ಕಾಯಿ, 4 ಚಮಚ ಕೊಬ್ಬರಿ ತುರಿ, ಜೀರಿಗೆ ಅರ್ಧ ಚಮಚ, ತಿರುಗಿ ಒಗ್ಗರಣೆಗೆ ಹಾಕ್ತೀನಿ ಆಯಿತಾ. ಇಷ್ಟೆಲ್ಲ ಹಾಕಿದ್ದೀನಿ. ಹುಣಸೆಹಣ್ಣು ನೋಡಿ, ಇಷ್ಟು ಹುಣಸೆಹಣ್ಣು, ಒಂದು ಹೆಬ್ಬೆರಳಿನ ಗಾತ್ರ ಹುಣಸೆಹಣ್ಣು, ಜಾಸ್ತಿ ಬೇಕಾಗಲ್ಲ. ಇಷ್ಟನ್ನು ಹಾಕಿ ಉಪ್ಪು ಹಾಕಿ ಇದನ್ನು ರುಬ್ಬಿ ಒಗ್ಗರಣೆಯಲ್ಲಿ ಇದನ್ನು ಬಾಡಿಸ್ಬೇಕು. ಅದನ್ನು ನಿಮಗೆ ತೋರಿಸಿದ್ದೀನಿ ಒಂದು ಸಲ. ಮತ್ತೊಂದು ಸಲ ಈ ದೋಸೆ ಜೊತೆಗೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಬ್ಯಾಚುಲರ್ಸು ನೀವು ಇದರೆಲ್ಲ ಅನ್ನನೂ ತಿನ್ಬೋದು, ಮುದ್ದೆ ತಿನ್ಬೋದು, ಏನು ಬೇಕಾದರೆ ಮಾಡ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಇನ್ನಷ್ಟು ಹಾಕಿದ್ದೀನಿ, ಮೊದಲೇ ಒಂದು ಸ್ವಲ್ಪ ಹಾಕಿದ್ದೆ. ಇದಕ್ಕೆ ಬೇಕಾದರೆ ನಾವು ಹುರ್ಗಡ್ಲೆ ಒಂದು ಚಮಚ ಹಾಕ್ಕೊಬೋದು, ಇಲ್ಲ 2 ಚಮಚ ಇದು ಪೀನಟ್ಸ್ ಹಾಕ್ಕೊಬೋದು, ಅಂದರೆ ಕಡಲೆ ಬೀಜ ಕೂಡ ಹಾಕ್ಕೊಬೋದು. ಒಗ್ಗರಣೆಗೆ ಸಾಕಷ್ಟು ಎಣ್ಣೆ ಹಾಕ್ಕೊಂಡು ಒಂಚೂರು ಬೆಲ್ಲನೂ ಹಾಕ್ಕೋಬೇಕು. ರುಬ್ಬುವಾಗ ಹಾಕ್ಕೋತೀನಿ. ಎಷ್ಟು ನೋಡಿ, ಒಂದಿಷ್ಟು ಅಷ್ಟೇ, ಬೇಕಾದರೆ ಅದು ಆಪ್ಷನಲ್ಲು. ಈಗ ನಾನು ಒಗ್ಗರಣೆ ಹಾಕಿ ತೋರಿಸ್ತೀನಿ, ಅಷ್ಟೊತ್ತಿಗೆ ದೋಸೆನೂ ಮಾಡಿ ತೋರಿಸ್ತೀನಿ ಆಯಿತಾ. ಈ ರುಬ್ಬಾಗಿದೆ, ಇದಕ್ಕೆ ನಿಮಗೆ ಬೇಕಾದಷ್ಟು ಹಾಕ್ತಾರೆ, ಅರ್ಧ ಚಮಚ ಹಾಕ್ತಿದ್ದೀನಿ ನಾನು. ರುಚಿ ಚೆನ್ನಾಗಿರುತ್ತೆ. ಇದು ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಒಂಚೂರು ಮೆಂತ್ಯ ಹಾಕಿ, ಬೆಲ್ಲ ನೋಡಿ ಒಂದು ಇಷ್ಟು ಹೆಬ್ಬೆರಳಿನಷ್ಟು ಮಾತ್ರ ಹಾಕಿದ್ದೀನಿ ಆಯಿತಾ. ಇವಾಗ ಎಲ್ಲ ಒಗ್ಗರಣೆ ಆಗಿದೆ, ಇದಕ್ಕೆ ಬಾಡಿಸೋಣ. ನೋಡಿ, ಈಗ ಚಟ್ನಿ ರೆಡಿಯಾಗಿದೆ, ದೋಸೆ ಕೂಡ ಒಂದು ರೆಡಿಯಾಗಿದೆ. ಇದು ಇಡ್ಲಿ ಹಿಟ್ಟಿನಿಂದ, ಇಡ್ಲಿ ಹಿಟ್ಟು ಪ್ಲಸ್ ನೀರು ದೋಸೆ ಹಿಟ್ಟು 2 ಸೇರಿಸಿ ನೀರು ದೋಸೆಗೆ ಅಂತ ಮಾಡ್ತಿದ್ದೆ. ಯಾಕೆ ನಾವು ಇದು ಮಿಕ್ಸ್ ಮಾಡಿ ಮಾಡೋಣ ಅಂತ ಮಾಡಿದೆ. ನೀವು ಕೂಡ ಮಾಡಿಕೊಂಡು ಇನ್ನೂ ಸ್ವಲ್ಪ ಇದೇ ಥರ ಮಾಡೋದು. ಉದ್ದಿನ ಬೇಳೆ ಏನು ಜಾಸ್ತಿ ಹಾಕೋದಿಲ್ಲ ಅದು. ಇನ್ನೊಂದು ದೋಸೆ ಹಾಕೊಂಡು ಇದೆ, ಅದನ್ನು ಈ ಕಪ್ಪಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ. ಇದೇ ನಿಮ್ಮ ಈಗ ನಮ್ಮ ಈರುಳ್ಳಿ ದೋಸೆ ರೆಡಿಯಾಗಿದೆ. ಈರುಳ್ಳಿ ದೋಸೆಗೆ ಅವರು ಒಂದು ರಾಶಿ ಈರುಳ್ಳಿ ಹಾಕಿ ಹೋಟ್ಲಲ್ಲಿ ಕೊಡ್ತಾರೆ, ನಾನಂತೂ ಇವತ್ತು ತಿನ್ನೋದಿಲ್ಲ. ಹೆಂಗಾದ್ರು ಈರುಳ್ಳಿ ದೋಸೆ ನಾವು ಚೆನ್ನಾಗಿ ಮಾಡ್ಕೊಬೋದು. ಇವತ್ತಂತೂ ಭಾಳ ಚೆನ್ನಾಗಿ ಬಂತು, ಅದಕ್ಕೆ ನಿಮಗೆ ತೋರಿಸೋಣ ಅಂದ್ಕೊಂಡೆ. ಇನ್ನೂ ಬೇರೆ ಬೇರೆ ದೋಸೆಗಳನ್ನು ಮಾಡ್ತೇನೆ. ಅದು ಬ್ಯಾಚುಲರ್ಸ್ಗಾಗಿ ಮತ್ತು ರೆಡಿಮೇಡ್ ಇಡ್ಲಿ ಪೌಡರು ಮತ್ತು ದೋಸೆ ಪೌಡರ್ ಕೂಡ ಮಾಡಿ ತೋರಿಸ್ತೆ. ಇದು ಜಯ ಸರಸ್ವತಿ ವ್ಲಾಗ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೇ ಇರುವವರು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ಬೆಂಬಲ ನೀಡುತ್ತೀರಿ. ನಿಮ್ಮ ಬೆಂಬಲವೇ ನನಗೆ ಆನೆ ಬಲ. ಮುಂದಕ್ಕೆ ಹೋಗಲು ನಾನು ಸಿದ್ಧಳಾಗ್ಬೋದು. ದಯವಿಟ್ಟು ಇದು ಮಾಡಿ
ದಿಢೀರ್ ಸಾಂಬಾರು ಕೂಡ ನಾನು ಮಾಡಿ ತೋರಿಸೋಣ. ಬ್ಯಾಚುಲರ್ಸ್ಗಾಗಿ ಇಡ್ಲಿ ಸಾಂಬಾರು ಅಥವಾ ಅದನ್ನು ಇದಕ್ಕೂ ಹಾಕ್ಕೋಬೋದು. ಇತಿ ವಂದನೆಗಳು.